ಇಷ್ಟುದ್ದ ಕೈ ಬಿಟ್ಕೊಂಡು ಇಷ್ಟುದ್ದ ಕೂದಲ ಬಿಟ್ಕೊಂಡು ನಾನು ಬರ್ತೀನಿ ಚಂಚಲಾದೇವಿಯರ ಮನ್ಯಾಗ ಬಿಕ್ಕುಸ ಗಣೇಶ ಬೀಡಿ ಅದಲ್ಲ ಅವ್ರಿಬ್ಬರನ್ನು ಕುತ್ತಿಗೆ ಹೆಚ್ಚಿಗೆ ಸಾಯ ಈ ನಮೂನಿ ನನ್ನ ತೋಲ್ ಜಗ್ಗ್ಯಾಗ ನೀ ಜನ ದೆವ್ ಅಲ್ಲ ಆ ದೆವ್ ಬಂದ್ರು ಹೆಣ್ಣು ಮಗ ಅಲ್ಲ ಆಕಿ ಹೋಗಿ ಬಾಳ ಹೊತ್ತಾವತ್ತ ಇಲ್ಲೇ ಹದಲ್ಲ ಆಕಿ ನಿನ್ನೂ ಬಿಡಂಗಿಲ್ಲ ಅದೇ ಪರಿಸ್ಥಿತಿ ನಾನಂತೂ ಹೋಗ್ತೀನಿ ಅವ ಬರ್ಲಾದ ಜಗ ನೋಡಿ ಸೇತುವೆ ನೋಡಿ ಮಲ್ಕೊಂಡು ನನ್ನ ಜೀವನ ರಚಿಸ್ಕೊತೀನಿ ನಿಮ್ಮಿಬ್ಬರದ್ದು ಹೆಣ ಹೋಗ್ತೀನಿ ಏನು ಹಂಗ ಮಾಡಂಗಿಲ್ಲ ಹೊಯ್ಕೊಂತ ಹೋಗೋದು ಇಬ್ರು ಕೂಡ ಇನ್ನೇನ ಐನ್ ಹತ್ತಿಂದ ಹೋಳಿ ಬಂತು ನಾವೊಂದ್ ಕಡೆ ಹೊಯ್ಕೊಂತೀನಿ ನೀವೊಂದ್ ಕಡೆ ಹೊಯ್ಕೊಂತ ಹೋಗಿ ಮಾವನ ನೀಯೇ ಕೇಳಂತಿ ಮಗನ ಬಾಂತಿಯಾರ ಗಾಡಿ ಕುಡಿದು ಮಕ್ಕೊಂಡ್ರು ತಾಣ ನಿದ್ದೆ ಹಂಗ ಮಾಡೋಣ ನಡಿ ಹಂಗಂದ್ರೆ ಅಮ್ಮ ನಾನು ಸಿನಿಮಾಗೆ ಹೋಗಿ ಬರ್ತೀನಮ್ಮ. ಇವತ್ತೇ ಎಲ್ಲಿಗೂ ಹೋಗೋದು ಬೇಡ. ಇವತ್ತು ರಾತ್ರಿ ಮಧ್ಯೆ ಕಳೆದ್ರೆ ಆಗಸ್ಟ್ 15. ಈ ವಿಷಯ ನಿನಗೆ ಗೊತ್ತಿಲ್ಲವೇ? ಅಮ್ಮ ಆ ಸುಧೀರ್ ಸತ್ತು ಇಷ್ಟು ದಿನಗಳಾದರೂ ಇನ್ನೂ ಅವನ ಭಯ ಹೋಗಿಲ್ಲವೇನಮ್ಮ ನಿನಗೆ? ಹಾಗಯ್ಯ, ಹೇಗೋ ನಂಬೋದು ಅವನು ಸತ್ತಿದ್ದಾನೆ ಅಂತ ಗುಂಡು ಹಾರಿಸಿದ ಮಾತ್ರಕ್ಕೆ ಅವನು ಸತ್ತಿದ್ದಾನೆ ಅಂತ ನಂಬಿದ್ರೆ ನಮ್ಮಂತ ಮೂರ್ಖರು ಇನ್ನೊಬ್ಬರಿಲ್ಲ. ನೋಡು, ಅವನು ಸತ್ತಿದ್ದಾನೆ ಅಂತ ನಂಬಿದ್ರೆ ನಮ್ಮ ಜೀವಕ್ಕೆ ಆಪತ್ತು. ಪ್ರತಿ ವರ್ಷ ಕಳೆದಂತೆ ಈ ವರ್ಷ 24 ಗಂಟೆ ನಾವು ಹೇಗಾದ್ರೂ ಮಾಡಿ ಅವನ ಕಣ್ಣಿಗೆ ಬೀಳದ ಹಾಗೆ ಕಳಿಬೇಕು. ನಂತರ ಮುಂದೆ ನೋಡೋಣ. ಇವತ್ತು ಎಲ್ಲಿಗೂ ಹೋಗ್ಬೇಡ, ಮನೆಯಲ್ಲಿ ಇರು. ನಿಂಗಿ ಸರಿ ಏ ನಿಂಗಿ, ಆ ಬಿಕ್ಕುಸ ಗಣೇಶ ಎಲ್ಲಿದ್ದಾರೆ? ಇಲ್ಲೇನೋ ಹೊರಗೇನೋ ಮಾತಾಡ್ಕೊತ ನಿಂತವ್ರಿ ಅವ್ ಯಾಕೆ ಕರಿ ಅವ್ರನ್ನ. ಏ ಗಣೇಶ, ಒಂದು ಮೆಟ್ಟಿನ ಮೇಲೆ ನಿಂದ್ರು ಮಕ್ಕಳ ಅಲ್ಲವ್ರು ಒಟ್ಟ. ಅವನೆಲ್ಲ ಬರೋ. ಊಟ ಆಯ್ತಾ ನಿಮ್ದು? ಆಯ್ತ್ರಿ ಆಗೈತ? ಆಗಿತ್ತು. ಇವತ್ತು ನೀವು ಹೊರಗಡೆ ಮಲಗದ್ ಬೇಡ. ಯಾಕ್ರಿ? ಇಲ್ಲೇ ಮಲ್ಕೊಳ್ಳಿ. ನಾ ಮಲಗಲ್ಲ, ನಾ ಮಲಗಲ್ಲ. ದನ ನರ ದನ ನರ ದನ ನಮ್ಮನೆ ದನ ಅಂತ ಮಾಡ್ರಿ ಅಲ್ಲೇ. ಹಂಗಲ್ರಿ ಅಪ್ಪ, ಈ ಕುಕ್ ನನ್ನ ಮಗ ದಣ್ಯಾರ ಅನ್ನಕ್ ಬರೋದಿಲ್ಲ. ಅದಕ್ಕೆ ಅವ ದನ ಅಂತಾನ, ನಾನು ನರ ಅಂತೀನಿ. ಎರಡು ಕೂಡ ದಣ್ಯಾರ ಹಾಕಲ್ಲ. ನಮ್ಮನ್ನ ದನನ ಮಾಡಿಬಿಡ್ರಿ ಹಂಗಾರ ನೀವು. ನೋಡ, ಅಮ್ಮ ಹೇಳ್ದಂಗೆ ಕೇಳ್ಬೇಕು ನೀವು ಇವತ್ತಿನ ದಿವಸ. ಅದೆಲ್ಲ ಇಲ್ಲ. ನೀವಿಬ್ರು ಇಲ್ಲೇ ಮಕ್ಕೊಳ್ಳಿ, ಹೊರಗಡೆ ಮಲಗದ್ ಬೇಡ. ನಾ ಹೇಳಿದ್ದೆ ಅರ್ಥ ಆಯ್ತಾ? ಅಲ್ರಿ, ಈ ಮನೆ ದೆವ್ವ ಐತ್ರಿ. ಏನ ದೆವ್ವ ನಿನಗೆ ಯಾವ ಕಂಡಿತ್ತು ಅದು? ಮಾಡ್ರಿ ದನ ದನ ಮುಚ್ಚರ ಬಾಯಿನ. ಏನದು ನೆಲ ದನ ಅನ್ಕೋತ ದೆವ್ವ ಅಂತ ಬಂದು ಹಿಡ್ಕೊಂಡಿತ್ತು ಮಗನ ನಿನ್ನ. ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲೇ ಬಿಡ್ರಿ. ನಿಂಗಿ, ನಾನು ಹಿಂದೆ ಬಾ. ನನ್ನ ರೂಮಿಗೆ ಹೊರಗಡೆಯಿಂದ ಚಿಲ್ಕ ಹಾಕೊಂಡು ಯಾಕಂತ ಮಾತ್ರ ಅದನ್ನ ಬಡಿಸ್ತಿರಲ್ರಿ. ಹ್ಯಾಂಗ್ ಮಾಡುವಲೇ ಗಣಿತೆ? ಹೆಂಗ ಮಾಡಂಗಿಲ್ಲ. ನಿಂಗೆ ನೆನೆಸಿ ಮಲ್ಕೊಂಡ್ಬಿಡುದು.
ಏನು ನಿದ್ದೆ ಆಗ್ತದೆ ನೋಡಿ ಇಲ್ಲಿ ಮನ್ಯಾಗ ಏನು ವ್ಯವಸ್ಥಾನ ಏನೂ ಇಲ್ಲ, ಒಂದು ಫ್ಯಾನ್ ಇಲ್ಲ, ಒಂದು ಫಲಂಗಿಲ್ಲ, ಕಂಡಪಟ್ಟಿ ಜಳ ಐತಿ, ಹಂಗ ನಿದ್ದೆ ಆಗ್ತದೆ ನೋಡ. ಏ ಮಾಡಂಗಿಲ್ಲ, ಬಾಲಿಗೆ ಬಂದಿದ್ದು ಪಂಚಾಮೃತ. ಬಾಲೆ ಮಲ್ಕೊಳೋನು ಇವನ್ ಜೊತೆ ಮಲ್ಕೊಳೋ ಹೋಗಿ ಬಂದೈತಿ. ಅಲ್ಲಿ ಅದೇನ ಯಾರು ಹರದಲ್ಲ ನೋಡಲ್ಲ ಹೆಂಗೈತಿನ ಹಾಸಿಗೆ. ನಾನು ನೋಡಿದ್ರೆ ಕಲಿಬಾರಲ್ಲ ನೀನ ತಿಂಗಳ ಪಗಾರ ತಗೋತಿ ಮಗನ, ಒಂದು ಚಲೋ ಹಾಸಿಗೆ ತೊಗೊಳಕ್ ಹೋದಲ್ಲ ಅಲ್ಲಿ. ಮಗ ನನಗೆ ಬುದ್ಧಿ ಹೇಳ್ತ, ಕಾರಣ ಹಾಸಿಗೆನ ನಮ್ಮ ಪಾಕಿಸ್ತಾನ ನಕಾಶಾಗೈತಿ, ನಂದು ಹೆಂಗೈತೆ ಮಗ. ಇದು ಹರಿದಲ್ಲ ಮಗನ, ಇಸ್ತ್ರಿ ಮಾಡುವಾಗ ಸುಟ್ಟೈತಿ. ಇದು ಚೈನಾದಿಂದ ತೆಗಿದ್ದು, ಚೈನಾದಿಂದ ತೆಗಿದ್ದು ಗ್ಯಾರಂಟಿ ಇರೋದಿಲ್ಲ. ಆಯ್ತು ಮಗೋಣ ಮಲ್ಕೊಳತ್ತಾಗ ಭಕ್ತಿರಿ ಕಡೆ ಹಾಡ್ಲೇನ, ಏನಾಯ್ತು ಭಕ್ತಿರಿ ಕಡೆ ನಿಮ್ಮ ಅವನ ಚಂದ ನೀನು ಮಾತಾಡಕ್ ಹೋಗಲ್ಲ, ಭಕ್ತಿ ಕಡೆ ಆಡ್ದೆ. ಹಾ ಬರ್ಜ ಹಾಡ್ದೆ ನಾನು. ಹಾಡ್ಯಾರ ಒಳಗೆ ಸೇರಿದರೆ ಗೋಡು, ಹುಡುಗಿ ಆಗುವಳ ಗಂಡು, ನಿಜ ಹೇರಿದೆ ಮಗ ಹೇಗಿದೆ ಬಿಡು ಬೇಲಿಯ ಜಾಬಾನ, ನಿಜ ಹೇರಿದೆ ಬಿಸಿ ಆಗಿದೆ ಬಿಸಿ ಬೇಲಿದೆ ಆಬಾನ. ಭಕ್ತಿರಿ ಕಡೆ ಅಲ್ಲೇ ಭಕ್ತಿರಿ ಕಡೆ ಅಲ್ಲ ಇದು ಯಾರಂತಾರೆ, ಭಕ್ತಿರಿ ಕಡೆ ಅಂತಾರೆ ಇವ್ರೆಲ್ಲರ ಅಂತಾರ. ಅವಳ ಅಂತ ಹಾಡಿದ್ದಿ ಬಾ ಮಕ್ಕಳ ಶಾಣೆ ಮಗನ ಮಗ ದೋಸ್ತ ಇನ್ನೊಂದು ಕಡೆ ಹಾಡ್ತೀನಿ. ನಿಂಗಿ ಮ್ಯಾಗ ನಿಮ್ಮ ಅವನ ನೀನು ಹವಾರಿ ನೋಡಿ ನಾವು ದೇವನ ಬಂತ ತಿಳ್ಕೊಂಡಿದ್ದೆ. ಇನ್ನೊಂದು ಕಡೆ ಹಾಡೇ ಬಿಡ್ತೀನಿ ನಾನು. ಏನಾಯ್ತು ಅದು? ನಿದ್ರೆ ಬರದ್ರೆ ಏನಂತಿ, ನಿದ್ರೆ ಬರದ್ರೆ ಏನಂತಿ, ನಿಂಗಿ 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 ನಿಂಗಿ. ಲೇ ದೋಸ್ತ ಇಲ್ಲೇ ಮಲಕ ಮಕ್ಕಳಿಲ್ಲ, ಮಗ್ಲ ನಾನು ಮಗ್ಲ ಬರ್ಬೇಕಿಲ್ಲ. ಮಗ ನಿಮ್ಮ ಅವನು ಹೊಲಸು ನಾಡ್ತಿದ್ದಿ, ಮಕ್ಳು ಮಕ್ಕೋಬೇಕು. 3 ದಿವಸಕ್ಕೊಮ್ಮೆ ಜಳಕ ಮಾಡ್ತಾನೆ.
ಯಾರ ಮುಂದನು ಹೇಳ್ಬೇಡ್ರಿ. ನಾನು ಯಾರು ಗೊತ್ತಾ? ಆ ಡಕಾಯಿತ ಸುಧೀರ್ನ ಹೆಂಡತಿ ನಿರ್ಮಲಾದೇವಿ. ಯಾರ ಮುಂದೆ ಹೇಳೋಲ್ಲ ನನ್ನ ತಾಯಿ, ನನ್ನ ಕೈ ಬಿಟ್ಕೊಂಡು ಮೊದಲು. ಓಯ್! ನನ್ನ ಜೊತೆ ತಮಾಷೆ ಇಟ್ಕೋಬೇಡ್ರಿ. ನಾನು ಹೇಳುದಿಲ್ಲ. ಹಾ. ಕೈ ಯಾರ ಮುಂದರ ವಿಷಯ ಹೇಳಿದ್ರಿ ಎಷ್ಟು ದಿವಸ ಕಾಣೋದಿಲ್ಲ. ನಿಮ್ಮ ಜೀವನ ಕ್ಲೋಸ್. ಎಲ್ಲಿರುವರು ಆ ದ್ರೋಹಿಗಳು? ಈ ಮನೆ ಹಿಂದೆ ಒಂದು ನೆಲಮಾಳಿಕೆ ಇದೆ. ಆ ಮನೆಗೆ ಹೋಗ್ಬೇಕಾದ್ರೆ 2 ಸಂಡಾಸ್ ರೂಮುಗಳಿವೆ. ಅಲ್ಲಿ ಹೋಗಿದ್ರೆ 1 ನಿಮಿಷ ಸಹಿತ ಅಲ್ಲಿ ನಿಲ್ಲೋದಕ್ಕೆ ಆಗಲಾದಷ್ಟು ಕೆಟ್ಟ ವಾಸನೆ ಬರುತ್ತೆ. ಆದ್ರೆ ಅದರ ರೂಮಿನ ಚಾವಿ ದೇವ್ರ ಕೊಲಿ ಒಳಗೈತಿ. ಹೋಗಿ ಆ ರೂಮಿನ ಚಾವಿ ತೆಗೆದ್ರೆ ಆ ಗಲೀಜೆಲ್ಲ ಮಾಯವಾಗಿ ನೇರವಾಗಿ ನಾವು ನೆಲಮನೆಗೆ ಹೋಗುವಂಗ ದಾರಿ ಐತಿ. ಆ ದಾರಿನ ನಾನ್ ತೋರಿಸ್ತೀನಿ, ಬಾರ ನಾವು ಹೋಗೋಣ. ಹೀಗಿರುವ ವಿಷಯ ಅದಂದ್ರೆ ಆಗಸ್ಟ್ 15ರಂದು ಮಧ್ಯರಾತ್ರಿ ಕೊಲ್ತಾರೆ ಅಂತ ಗುಹೆಯಲ್ಲಿ ಅಡಿಗೆಕೊಳ್ಳುವವರೇ ಬರೆಯವರು. ಹೌದಣ್ಣ, ಈ ವಿಷಯ ತಿಳಿದುಕೋಸ್ಕರನೇ ನನ್ನವರು ನನ್ನನ್ನು ಈ ಮನೆಗೆ ಕಳಿಸ್ಕೊಟ್ರು. ಆದ್ರೆ ಏನ್ ಮಾಡೋದು, ಇಲ್ಲಿ ನಡೆದಿರೋ ಘಟನೆ ಅವ್ರ ಮುಂದೆ ಹೇಳ್ಬೇಕು ಅನ್ನೋ ಅಷ್ಟ್ರಾಗ ಅವ್ರ ಜೀವನ ತಕ್ಕೊಂಡ್ಬಿಟ್ರಣ್ಣ, ಜೀವನ ತಕ್ಕೊಂಡ್ಬಿಟ್ರು. ಆಗಲಮ್ಮ, ಇವರಿಬ್ಬರನ್ನು ಕೊಲೆ ಮಾಡಿ ಆ ಸುಧೀರನ ಪ್ರತಿಜ್ಞೆ ಪೂರ್ಣ ಮಾಡೋಣ. ಆಯ್ತಣ್ಣ. ನಾನು ನಿಂಗೆ ಅಲ್ಲ, ನೀವು ಕೊಲೆ ಮಾಡಿರೋ ಸುಧೀರ ಡಕಾಯ್ತನ ಹೇಳ್ತಿ ನಿರ್ಮಲ. ಆ ಕಾಳಿಂಗ ಸ್ವಲ್ಪ ಸುಧೀರ ಹೇಳ್ತಿ ನಿರ್ಮಲಾ ದೇವಿ ನಾನು. ಇವರ ರಕ್ತವನ್ನು ಹರಿದನ್ನು ನೋಡಿ ನನ್ನ ಮನ ಶಮನಗೊಳ್ಳಬೇಕು ಅಂತ ಆಸೆ ಪಡ್ತಾ ಇದೆ. ಹರಿಸನ ಇವರ ರಕ್ತವನ್ನು ಈ ಭೂಮಿ ಮೇಲೆ. ಬೇಡ ಜಯವೀರ್, ಬಿಡಬೇಕೆ ನಿನಗೆ? ಆಗಸ್ಟ್ 15 ರಾತ್ರಿ ಎಲ್ಲರೂ ನಕ್ಕು ನಲಿಯುವಾಗ ಸುಧೀರನ ಮನೆಗೆ ಬೆಂಕಿ ಹಚ್ಚಿ ಅವನ ಸರ್ವನಾಶ ಮಾಡಲು ಪ್ರಯತ್ನಿಸಿದ ನಿಮ್ಮನ್ನ ಇಂದು ಅದೇ ಮಧ್ಯರಾತ್ರಿ ಕೊಲ್ಲಲು ಬಂದಿದ್ದೇನೆ. ಸಿದ್ಧರಾಗಿ ತಾಯಿ ಮಗ ಸಾಯಲು. ಸುಧೀರ್ ಬೇಡ, ಜಯವೀರ್ ಬೇಡ. ಏ ಕರ್ಮಕಾಂಡರ, ಬಡವರ ಹೆಣ್ಣು ಮಕ್ಕಳ ಸೀರೆ ಜೊತೆ ಸರಸಾಡುವುದೆಂದರೆ ಬಲು ಪ್ರೀತಿಯಲ್ಲೋ ನಿನಗ. ನಿನ್ನ ಸಾವಿನ ಜೊತೆ ಸರಸವಾಡಲು ನನಗೂ ಬಲು ಪ್ರೀತಿ. ತಾಯರಾಗಿರಿ ಇಬ್ರು ಯಮಲೋಕ ಕೋಟ. ಗೆಳೆಯ ಗೆಳೆಯ, ಇಂದು ನಿನ್ನ ಪ್ರತಿಜ್ಞೆ ಪೂರೈಸಿತ್ತು ಗೆಳೆಯ. ಮತ್ತೊಮ್ಮೆ ಹುಟ್ಟಿ ಬಾ ಗೆಳೆಯ. ಈಗಲಾದ್ರೂ ನಿನಗೆ ಸಂತೋಷವಾಯಿತೇನಮ್ಮ? ಅಣ್ಣ, ಇಷ್ಟಕ್ಕೆ ಸಂತೋಷ ಪಟ್ರೆ ಇನ್ನು ಒಂದು ಜೀವನ ಫಲಿತಗಳು ಕನಸು ನನಸಾಗೆ ಉಳಿದಿದ್ದ ನನಸಾಗೆ ಉಳಿತೈತಿ. ಆ ಇನ್ಸ್ಪೆಕ್ಟರ್ ದೇಹದಿಂದ ರಕ್ತ ಈ ಭೂಮಿಗೆ ಚೆಲ್ಲಿದಾಗಲೇ ಈ ನಿನ್ನ ತಂಗಿ ಅಪ್ಪಗೆ ಶಾಂತಿ ಸಿಗುತ್ತೆ, ನನ್ನ ಗಂಡನ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಹಾಗೆ ಮಾಡಬೇಡ ನಿಂಗಮ್ಮ. ನಿನ್ನ ಜೀವನ ಕೆಟ್ಟಾಗಿದೆ ಅಂತೇಳಿ ಆ ಇನ್ಸ್ಪೆಕ್ಟರ್ ಎಂದು ನನ್ನ ತಂಗಿಯ ಅವಳನ್ನ ಕೊಲೆ ಮಾಡಬೇಡ, ಕೊಲೆ ಮಾಡಬೇಡ. ಬೇಡಣ್ಣ, ಮೊದಲು ನಾವು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕೋಣ. ಅಲ್ಲಿ ಹೋದ್ಮೇಲೆ ಅದೇನಾಗುತ್ತಾ ನೋಡೋಣ. ಬಾಣ ಎಲ್ಲ ಬೆಳೆದ ಹಾಗೂ